ಆಪ್ ಕಿ ಅದಾಲತ್ನಲ್ಲಿ ಅರುಣ್ ಶೌರಿ ಅವರ ಮೇಲೆ ಇರುವ ಆರೋಪ. ಇವರಿಗೆ ಟೀಕೆಯನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶೌರಿ ಸಾಬ್, ನಾವ್ ಇತ್ತೀಚೆಗೆ ನೋಡಿದ್ವಿ ಏನಂದ್ರೆ, ಪಾರ್ಲಿಮೆಂಟಲ್ಲಿ ಹಣಕಾಸು ಸಚಿವರು ಒಂದು ಸಣ್ಣ ಸೆಂಟೆನ್ಸ್ನ ನಿಮ್ಮ ಬಗ್ಗೆ ಹೇಳಿಬಿಟ್ರು ಮತ್ತೆ ನೀವು ಸಿಟ್ಟಾಗ್ಬಿಟ್ರಿ. ಅವರು ಹೇಳಿದ್ದೇನು ಅಂತಂದ್ರೆ, ನೀವು ಆಕ್ಟಿವ್ ಇಂಟ್ರೆಸ್ಟ್ ತಗೊಂಡಿದ್ರಿ ಡಿಸ್ಇನ್ವೆಸ್ಟ್ಮೆಂಟ್ನಲ್ಲಿ ಅಂತ. ಅದಕ್ಕೆ ನೀವು ಎಷ್ಟೊಂದು ಕೋಪ ಮಾಡ್ಕೊಂಡ್ರಿ. ಇಲ್ಲ, ನಾನಷ್ಟೇನು ಕೋಪ ಮಾಡ್ಕೊಳ್ಳಿಲ್ಲ. ಆದ್ರೆ ಅವರು ತುಂಬಾ ಚಾಣಾಕ್ಷ ವಕೀಲರು. ಹಾಗಾಗಿ ಅವರು ಯಾವ ಥರ ಪದ ಬಳಕೆ ಮಾಡಿದ್ರು ಅಂದ್ರೆ, ಅದು ಹೇಗಂದ್ರೆ ಇದರಲ್ಲಿ ಯಾವುದೋ ಪರ್ಸನಲ್ ಇಂಟ್ರೆಸ್ಟ್ ಇರ್ಬೋದು ಅನ್ನೋ ರೀತಿನಲ್ಲಿ ಅವರ ಇಂಪ್ಲಿಕೇಶನ್ ಇದಾಗಿತ್ತು. ಮತ್ತೆ ಇನ್ನೊಂದು, ಅವರ ಯಾವ ಇಂಪ್ಲಿಕೇಶನ್ ಇತ್ತೋ ಇಲ್ವೋ, ಆದ್ರೆ ಮೀಡಿಯಾದವರಂತೂ ಇದನ್ನೇ ಪ್ರೊಜೆಕ್ಟ್ ಮಾಡಿದ್ದು. ಅಂದ್ರೆ ಓಹೋ ಒಂದು ದೊಡ್ಡ ಆರೋಪ ಬಂದಿದೆ ಅಂತ. ನೋಡಿ, ಏನೇ ಆರೋಪ ಇದ್ರು ನೀವು ಹೇಳಿ, ನಾವು ಅದ್ರ ಬಗ್ಗೆ ಎಲ್ಲ ಫ್ಯಾಕ್ಟ್ಸ್ ಹೇಳ್ತೀವಿ. ನಾನ್ ನಿಮ್ಗೆ ಹೇಳ್ತೀನಿ ಆರೋಪ ಏನು ಅಂತ. ಅವರು ಏನ್ ಹೇಳಿದ್ರು ಅಂತಂದ್ರೆ, ಸೆಂಟಾರ್ ಹೋಟೆಲ್ ಇದೆ ಜುಹೂನಲ್ಲಿ, ಮುಂಬೈನಲ್ಲಿ. ಯಾವಾಗ ಅದರ ಡಿಸ್ಇನ್ವೆಸ್ಟ್ಮೆಂಟ್ ಆಯ್ತೋ ಆಗ ಅದರಲ್ಲಿ ನೀವು ಅವಶ್ಯಕತೆಗಿಂತ ಜಾಸ್ತಿ ಇಂಟ್ರೆಸ್ಟ್ ತಗೊಂಡ್ರಿ ಅಂತ, ಆಕ್ಟಿವ್ ಇಂಟ್ರೆಸ್ಟ್. ಅಲ್ಲ, ಮತ್ತೆ ಇನ್ಆಕ್ಟಿವ್ ಇಂಟ್ರೆಸ್ಟ್ ತಗೋಬೇಕಾಗಿತ್ತಾ? ಅಲ್ಲ, ಒಂದು ವೇಳೆ ನೀವು ನನ್ನ ಎಂಪ್ಲಾಯಿ ಅಲ್ಲ, ನಾನು ನಿಮ್ಮ ಎಂಪ್ಲಾಯ್ ಆಗಿದ್ದೀನಿ ಅನ್ಕೊಳ್ಳಿ. ನೀವು ನನಗೆ ಹೇಳ್ತೀರಾ, ನೀನು ಹೋಗಿ ಸ್ಟೋರಿನ ಇಂಥ ಒಂದು ಏರಿಯಾದಲ್ಲಿ ಮಾಡ್ಕೊಂಬ ಅಂತ, ಇವತ್ತು ಇಂಡಿಯಾ ಟಿವಿಲಿ ತೋರಿಸ್ಬೇಕು ಅಂತ. ನಾನು ಅಲ್ಲಿಗೆ ಹೋಗಿ ನೋಣ ಹೊಡಿತಾ ಕೂತ್ಕೊಳ್ಳ? ನಾನು ಆಕ್ಚುಲಿ ಅದರ ಕೆಲಸ ಮಾಡ್ತೀನಿ. ಇವತ್ತು ಚಿದಂಬರಂ ಸಾಬ್ ತಮ್ಮ ಪೋರ್ಟ್ಫೋಲಿಯೋನಲ್ಲಿ ಆಕ್ಟಿವ್ ಇಂಟ್ರೆಸ್ಟ್ ತಗೊಳ್ತಾ ಇಲ್ವಾ? ಮತ್ತೆ ಈ ಕೇಸ್ನಲ್ಲಂತೂ ಅವರು ತುಂಬಾ ಆಕ್ಟಿವ್ ಇಂಟ್ರೆಸ್ಟ್ನ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ನನ್ನ ನಾಲೆಡ್ಜಲ್ಲಿ ಏನಂದ್ರೆ, ಅವರು ಒಬ್ಬ ರಿಟೈರ್ಡ್ ಆಫೀಸರ್ನ ಪರ್ಸ್ನಲಿ ಸೆಲೆಕ್ಟ್ ಮಾಡಿದ್ರು, ಏನಾದ್ರೂ ಹುಡುಕ್ಲಿ ಅಂತ. ಇದೇನು ಇನ್ಆಕ್ಟಿವ್ ಇಂಟ್ರೆಸ್ಟಾ ಹೇಗೆ? ಅವರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಅವರು ಪಾರ್ಲಿಮೆಂಟಲ್ಲಿ ಹೇಳಿದ್ರು, ಯಾವಾಗ ಈ ಹೋಟೆಲ್ ಡಿಸ್ಇನ್ವೆಸ್ಟ್ ಆಯ್ತೋ, ಯಾವಾಗ ಇದರ ಸೇಲ್ನ ನಿರ್ಧಾರ ಆಯ್ತೋ, ಆ ಸಮಯದಲ್ಲಿ ಅಜಿತ್ ಕೇರ್ಕರ್ ಏರ್ ಇಂಡಿಯಾದ ಬೋರ್ಡಲ್ಲಿದ್ರು. ಮತ್ತೆ ಆ ಬೋರ್ಡಲ್ಲಿದ್ದವರು ಯಾವ ತೀರ್ಮಾನ ಮಾಡಿದ್ರು ಅಂತಂದ್ರೆ, ಈ ಹೋಟೆಲ್ನ ಡಿಸ್ಇನ್ವೆಸ್ಟ್ ಮಾಡಬೇಕು ಅಂತ. ಸರ್, ನಿಮಗೆ ಗೊತ್ತಾ, ಈ ಹೋಟೆಲ್ಸ್ ಏನಿವೆ, ಹೋಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದು ಇದರ ಡಿಸಿಷನ್ ಯಾವಾಗ ಮಾಡಿದ್ರೋ ಏನಂದ್ರೆ, ಇದನ್ನ ಡಿಸ್ಇನ್ವೆಸ್ಟ್ ಮಾಡಬೇಕು ಅಂತ. ಮತ್ತೆ ಇದು ರೆಫರ್ ಮಾಡಲಾಯ್ತು ಡಿಸ್ಇನ್ವೆಸ್ಟ್ಮೆಂಟ್ ಕಮಿಷನ್ಗೆ. ನಿಮಗೆ ನೆನಪಿದ್ಯಾ ಆ ಸಮಯದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತ? ದೇವೇಗೌಡ ಅವರಿದ್ರು. ಆ ಸಮಯದಲ್ಲಿ ಯಾವುದೇ ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿ ಇರಲಿಲ್ಲ, ಫೈನಾನ್ಸ್ ಮಿನಿಸ್ಟ್ರಿನೇ ಡಿಸ್ಇನ್ವೆಸ್ಟ್ಮೆಂಟ್ನ ನೋಡ್ಕೊಳ್ತಾ ಇತ್ತು. ಮತ್ತೆ ಆ ಸಮಯದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿದ್ರು? ಪಿ ಚಿದಂಬರಂ. ಅಲ್ಲ, ಆ ಸಮಯದಲ್ಲಿ ಇವ್ರಿಗೆ ನೆನಪಾಗ್ಲಿಲ್ವಾ ಯಾರು ಡೈರೆಕ್ಟರ್ ಅಂತ? ಮತ್ತೆ ಡೈರೆಕ್ಟರ್ನ ಯಾರು ಮಾಡಿರೋದು ಅಂತ? ಇನ್ ಎನಿ ಕೇಸ್, ನೀವು ಡಿಸಿಷನ್ ತಗೊಳ್ತೀರಾ, ಅವನು ಡೈರೆಕ್ಟರ್ ಆಗಿರಲ್ಲ. ಬಿಡ್ಡರ್ಸ್ ಯಾರೇ ಆಗಿದ್ರು, ಅವರ ಕ್ವಾಲಿಫಿಕೇಶನ್ಸ್ ಮತ್ತೆ ಡಿಸ್ಕ್ವಾಲಿಫಿಕೇಶನ್ಸ್ ಇತ್ತು. ಒಂದು ವೇಳೆ ನೀವು ಅದನ್ನ ಬಿಟ್ಟು ಯಾರನ್ನಾದ್ರೂ ಸುಮ್ಮನೆ ಡಿಸ್ಕ್ವಾಲಿಫೈ ಮಾಡ್ಬಿಟ್ರೆ, ಆ ಕ್ವಾಲಿಫಿಕೇಶನ್ ಆಮೇಲೆ ಜನರು ಹೇಳ್ತಾರೆ ಏನಂದ್ರೆ, ಹಿ ಈಸ್ ಟ್ರೈಂಗ್ ಟು ಎಕ್ಸ್ಕ್ಲೂಡ್ ಎ ಪೊಟೆನ್ಷಿಯಲ್ ಬಿಡ್ಡರ್ so as to favor some other bidder. So there are laid down things decided by the cabinet. ಏನಂದ್ರೆ, ಈ ಗ್ರೌಂಡ್ಸ್ ಮೇಲೆ ಯಾರಾದ್ರೂ ಡಿಸ್ಕ್ವಾಲಿಫೈ ಆಗ್ಬಹುದಾ ಅಥವಾ ಕ್ವಾಲಿಫೈ ಆಗ್ಬೋದಾ ಅಂತ. ನೋಡಿ, ಈ ವಿಷಯನ ಯಾವತ್ತೂ ಯಾರು ಕನ್ಸಿಡರ್ ಮಾಡ್ಲಿಲ್ಲ. ಅವರು ಇನ್ನೊಂದು ಸ್ಪೆಸಿಫಿಕ್ ನೋಡಿ, ಇನ್ನೊಂದು ವಿಷಯ ಇದೆ, ನಾನು ಅದರ ರಹಸ್ಯ ಹೇಳ್ಬಿಡ್ತೀನಿ. ಈ ಡಿಸ್ಇನ್ವೆಸ್ಟ್ಮೆಂಟ್ನ ಪ್ರಕ್ರಿಯೆ ಏನಿದೆ, ಈ ಹೋಟೆಲ್ಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಿನಿಸ್ಟ್ರಿ ಮಾಡ್ತಾ ಇರಲಿಲ್ಲ. ಈ ವಿಚಾರನೂ ಕೂಡ ಅವರು ಮುಚ್ಚಾಕ್ಬಿಟ್ಟಿದ್ದಾರೆ. ಇಲ್ಲಿ ಹೋಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏರ್ ಇಂಡಿಯಾದ ಸಬ್ಸಿಡಿಯರಿ ಆಗಿತ್ತು. ಅದರಿಂದ ಇದೆಲ್ಲ ಕೆಲಸ ಏರ್ ಇಂಡಿಯಾದಾಗಿತ್ತು. ನಮಗೆ ಇನ್ ದ ಎಂಡ್ ಹೇಳಿದ್ರು ಸೆಪ್ಟೆಂಬರ್ 2001ನಲ್ಲಿ ಈ ವಿಷಯ ಶುರುವಾಗುತ್ತೆ. 96ಅಲ್ಲಿ ಸೆಪ್ಟೆಂಬರ್ 2001ನಲ್ಲಿ ಈಗ ನೀವು ಬಿಡ್ಸ್ ಕರೀರಿ ಅಂತ. ಆದ್ರೆ ಅದ್ರ ಮೇಲೆ ಈ ತರ ಎಲ್ಲ ನೋಡಿ, ಹೇಳೋದಕ್ಕೆ ಸ್ಪೆಸಿಫಿಕ್ ಚಾರ್ಜ್ ಏನು ಸಿಪಿಎಂನ ಎಂಪಿಸ್ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ರು, ಅದ್ರ ಮೇಲೆ ಚಿದಂಬರಂ ಸಾಬ್ ಉತ್ತರ ಕೊಟ್ರು. ಅವ್ರು ಹೇಳಿದ್ದು ಏನಂದ್ರೆ, ಬಿಡ್ ಮಾಡಿದ ನಂತರ ಈ ಕಂಪನಿ, ಅಜಿತ್ ಕೇರ್ಕರ್ನ ಕಂಪನಿ, ದುಡ್ಡು ಕೊಡಕ್ಕಾಗ್ಲಿಲ್ಲ. ಸರಿ. ಮತ್ತೆ ಅರುಣ್ ಶೌರಿ ಅವರು ತಮ್ಮ ಸಚಿವಾಲಯದಲ್ಲಿ ಬ್ಯಾಂಕರ್ಸ್ ಅನ್ನ ಕರೆಸಿದ್ರು. ಮತ್ತೆ ಇವರಿಗೋಸ್ಕರ ದುಡ್ಡು ಅರೇಂಜ್ ಮಾಡಿ, ಸರ್ಕಾರಿ ದುಡ್ಡು ಕೊಡಿ ಮತ್ತೆ ಸರ್ಕಾರದಿಂದನೇ ಹೋಟೆಲ್ ಖರೀದಿ ಮಾಡ್ಲಿ ಅಂತ. ಸರ್ ನೋಡಿ, ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರುತ್ತೆ. ನಾನು ನಿಮಗೆ ಹೇಳ್ತೀನಿ ಹೇಗಾಯ್ತು ಅಂತ. ಇದು ಸರಿಯಾದ ವಿಷಯ. ಇವರ ಬಿಡ್ ಏನಿತ್ತೋ ಅದು ರಿಸರ್ವ್ ಪ್ರೈಸ್ ಯಾವುದನ್ನು ನಾವು ಸೀಕ್ರೆಟ್ ಆಗಿ ಇಟ್ಟಿದ್ವೋ, ಯಾವುದು ಕ್ಯಾಬಿನೆಟ್ಗೆ ಗೊತ್ತಿತ್ತು, ಅದಕ್ಕಿಂತ 53% ಜಾಸ್ತಿ ಇತ್ತು. ಸೊ ಗವರ್ಮೆಂಟ್ನ ಕ್ಯಾಲ್ಕುಲೇಷನ್ನಲ್ಲಿ ಇದು ಒಂದು ತುಂಬಾನೇ ಒಳ್ಳೆ ಬಿಡ್ ಆಗಿತ್ತು. ಈಗ ಈ ವ್ಯಕ್ತಿ ಹೇಳಕ್ ಶುರು ಮಾಡ್ತಾರೆ, ನಮ್ದೊಂದು ಪೆನಲ್ಟಿ ಆಗ್ಬೋದು. ಇವ್ರು ಹೇಳ್ತಾರೆ ಡಿಸೆಂಬರ್ 31 ಬೇಡ, ಇನ್ನೊಂದು 10 ದಿನ ಟೈಮ್ ಕೊಡಿ ಅಂತ, ದುಡ್ಡು ಕೊಡೋದಕ್ಕೆ. ಸರಿ, ನೀವು ಕೊಡಿ. ಯಾಕಂದ್ರೆ ವಿ ಡಿಡ್ ನಾಟ್ ವಾಂಟ್ ಟು ಲೂಸ್ 153 crores. ನೀವು ಕೊಡಿ. ಆದ್ರೆ ಗ್ಯಾರಂಟಿ ಏನಿದೆ, ಒಂದ್ ವೇಳೆ ನೀವು ಕೊಡದೇ ಇದ್ರೆ ಆಗ 5 crores ಇಂದ ನಾವು 15 crores ಮಾಡ್ತೀವಿ. ಅದಕ್ಕವ್ರು ಸರಿ ಅಂತ ಹೇಳಿದ್ರು. ಅವ್ರು ಮತ್ತೆ ಬಂದ್ರು. ಅವ್ರು ಹೇಳ್ತಾರೆ 36 crores ನಾನು ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಈ ಸಮಯದಲ್ಲಿ ನೋಡಿ, ಇದು ಬ್ಯಾಂಕ್ನ ಗ್ಯಾರಂಟಿ ಆಗಿದೆ.
ಬ್ಯಾಂಕ್ಸ್ ಕೊಡ್ಬೇಕಾಗಿದ್ದ ದುಡ್ಡನ್ನ ನಾನ್ ಹೇಳ್ದೆ. ಅದಕ್ಕೆ ನೋಡಿ, ನಾವು ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಬ್ಯಾಂಕ್ ಅವರೇ ನಿಮ್ಮ ಹತ್ರ ಬಂದು ಖುದ್ದಾಗಿ ಮಾತಾಡ್ತಾರೆ ಅಂತ. ಆಗ ಬ್ಯಾಂಕರ್ಸು ಅದೇ ತರ ಬಂದ್ರು. ಅವ್ರು ಹೇಳಿದ್ರು ಏನಂದ್ರೆ, ಸಾಬ್ ನಾನ್ ಹೇಳಿದ್ದೇನೆಂದ್ರೆ, ನಾನು ಇವ್ರ ಮಾತಿನ ಮೇಲೆ ನಂಬಿಕೆ ಇಡಕ್ಕಾಗಲ್ಲ ಅಂತ. ಇವಾಗ ನೀವೇ ಹೇಳಿ, ನೀವು ಇವರಿಗೆ ಲೋನ್ ಕೊಡ್ತೀರಾ? ಇನ್ ಯುವರ್ ಅಸೆಸ್ಮೆಂಟ್ ಇದು ಕಮರ್ಷಿಯಲಿ ಒಳ್ಳೆ ಪ್ರಪೋಸಿಷನ್ ಆಗಿದ್ಯಾ? ಅವರು ಪ್ರತಿಯೊಬ್ಬರು ಹೌದು ಅಂತಾನೆ ಹೇಳಿದ್ರು. ನಾನಾಗ ಹೇಳ್ದೆ, ನಾನು ನಿಮ್ಮ ಮಾತಿನ ಮೇಲೂ ನಂಬಿಕೆ ಇಡೋಕ್ಕಾಗಲ್ಲ, ನೀವು ರೈಟಿಂಗ್ನಲ್ಲಿ ಕೊಡಿ ಅಂತ. ಅವರು ರೈಟಿಂಗ್ನಲ್ಲೂ ಬರೆದುಕೊಟ್ರು. ಅದಾದ್ಮೇಲೆ ಕೂಡ ನಾನು ಹೇಳ್ದೆ, ನನಗೆ ನಿಮ್ಮ ರೈಟಿಂಗ್ ಮೇಲೂ ಕೂಡ ಈಗ ನಂಬಿಕೆ ಇಲ್ಲ. ಇನ್ನು 4 ದಿನಗಳಲ್ಲಿ ನಿಮ್ಮ ಹೆಡ್ ಆಫೀಸ್ ನೀವು ಹೇಳ್ತಿರೋ ಈ ಮಾತನ್ನ ಕನ್ಫರ್ಮ್ ಮಾಡಿದ್ರೆ ನಂಬಿಕೆ ಇಡ್ತೀನಿ ಅಂತ ಹೇಳ್ದೆ. ಅವರು ಕನ್ಫರ್ಮ್ ಮಾಡಿದ್ರು. ಎಲ್ಲ ದುಡ್ಡು ಗೌರ್ಮೆಂಟ್ಗೆ ಸಿಕ್ತು. ಈ ವ್ಯಕ್ತಿ ಯಾರು? ಬಹುಶಃ ನುಣುಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದ ಅನ್ಸುತ್ತೆ ಆ ಡೀಲ್ನಿಂದ. ಯಾಕಂದ್ರೆ ಅವನು ಗೊತ್ತಿತ್ತು ಅವನೊಂದು ದೊಡ್ಡ ಬಿಡ್ ಮಾಡಿದಾನೆ ಅಂತ. 53 crores ಓವರ್ ಅಂಡ್ ಅಬೌವ್ ರಿಸರ್ವ್ ಪ್ರೈಸ್ ಮಾಡಿದಾನೆ ಅಂತ. ಆತ ಸಿಕ್ಕಾಕೊಂಡ. ಅವನು ದುಡ್ಡು ಕೊಡ್ಬೇಕಾಗಿ ಬಂತು. ಗೌರ್ಮೆಂಟ್ಗೆ ದುಡ್ಡು ಸಿಕ್ತು. ಏನು ವ್ಯಾಲ್ಯೂಯೇಷನ್ ಇದೆಯೋ ಅದು 246 ಕೋಟಿ ರೂಪಾಯಿ ಆಗ್ಬಹುದಿತ್ತು. ಆದ್ರೆ ರಿಸರ್ವ್ ಪ್ರೈಸ್ ಕೇವಲ 101 ಕೋಟಿ ಇಟ್ಟಿದ್ರಿ. ಈ 240 ಫಿಗರ್ ಎಲ್ಲಿಂದ ಹೋಯ್ತು ಅಂತ ನೆನೆ ಪ್ರೆಸ್ನವ್ರನ್ನೂ ಕೂಡ ಕೇಳಿದ್ದೆ. ಅವ್ರು ಹೇಳಿದ್ರು ಹೋಗ್ತಾ ಹೋಗ್ತಾ ಆಯ್ತು ಅಂತ. ಅಲ್ಲ, ಏನಾದ್ರೂ ಬೇಸಿಸ್ ಇರ್ಬೇಕಲ್ವಾ? ಅಡ್ವೈಸರ್ಸ್ ಅಪಾಯಿಂಟ್ ಆಗ್ತಾರೆ. ಆ ವ್ಯಾಲ್ಯೂಯೇಷನ್ ಎಕ್ಸರ್ಸೈಸ್ 6-8 ತಿಂಗಳುಗಳ ಕಾಲ ನಡೆಯುತ್ತೆ. ಇದೇನಿದು? ಸರಿ, ನಿಮ್ಮನ್ನೊಂದು ವಿಷಯ ಕೇಳ್ತೀನಿ. ಇದು ಗ್ರಾಸ್ ಫಿಗರಾ? ಇದರಿಂದ ಇನ್ನೂ ಲಯಬಿಲಿಟೀಸ್ ತೆಗಿಬೇಕಾಗಿದ್ಯಾ? ಯಾರಿಗೂ ಗೊತ್ತಿಲ್ಲ. ಅಲ್ಲ, ಈ ಫಿಗರ್ ಏನು ಮಿಡ್ 90s ಅಂದ್ರೆ ಅವಾಗ ಈ ಹೋಟೆಲ್ 27 ಕೋಟಿ ಪ್ರಾಫಿಟ್ ಮಾಡ್ತಿತ್ತಲ್ಲ. ಮತ್ತೆ ಹೇಗೆ ಬಿದ್ದೋಯ್ತು ಅಂತಂದ್ರೆ, ಇದರ ಆಕ್ಯುಪೆನ್ಸಿ ಬಾಂಬೆ ಅಂತ ಜಾಗದಲ್ಲಿ 43% ಕೂಡ ಇರಲಿಲ್ಲ. ಆ ಸಮಯದಲ್ಲಿ ಇದು 1.5 ಕೋಟಿ ಲಾಸ್ನಲ್ಲಿತ್ತು. ಆಗಿನ ವ್ಯಾಲ್ಯೂಯೇಷನ್ ಅಥವಾ ಇನ್ನೂ ಹಳೆ ವ್ಯಾಲ್ಯೂಯೇಷನ್ ಏನೂ ಗೊತ್ತಿಲ್ಲ. 240 ಕೋಟಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ನೀವು ಎಲ್ಲ ಈ ರಿಪೋರ್ಟ್, ಅಡ್ವೈಸರ್ನ ರಿಪೋರ್ಟ್, ಜಾಯಿಂಟ್ ಸೆಕ್ರೆಟರಿ ಕಮಿಟಿ ಏನಿತ್ತೋ ಅದರ ರಿಪೋರ್ಟ್, ಮತ್ತೆ ಕಮಿಟಿ ಆಫ್ ಸೆಕ್ರೆಟರೀಸ್ ಯಾರು ಕ್ಯಾಬಿನೆಟ್ ಸೆಕ್ರೆಟರೀಸ್ ಪ್ರಿಸೈಡ್ ಮಾಡ್ತಾ ಇದ್ರು ಅವರ ವ್ಯಾಲ್ಯೂಯೇಷನ್ ನಲ್ಲಿ ಏನು ಡಿಸಿಷನ್ ಇತ್ತೋ ಆ ಎಲ್ಲಾ ವಿಷಯಗಳನ್ನ ಪಬ್ಲಿಕ್ ಮಾಡಿ ಅಂತ. ಅರುಣ್ಜಿ, ಎಷ್ಟೆಲ್ಲ ಆರೋಪಗಳಿವೆ. ಇದನ್ ಮೊದಲನೇ ಸಲ ಅಂತೂ ಬಂದಿಲ್ಲ. ಒಂದ್ ವೇಳೆ ನೋಡಿದ್ರೆ 21 ಜುಲೈ 2004ರಲ್ಲಿ ಆ ಸಮಯದಲ್ಲಿ ಸಿಪಿಎಂನ ಇದೇ ಮೆಂಬರ್ಸ್ ಪಾರ್ಲಿಮೆಂಟ್ನಲ್ಲಿ ಇದೇ ವಿಷಯ ಎತ್ತಿದ್ರು. ಫೆಬ್ರವರಿನಲ್ಲಿ ಮತ್ತೆ ಇದೇ ವಿಷಯ ಎದ್ದಿತ್ತು. ಮತ್ತೆ ಚಿದಂಬರಂ ಸಾಬ್ ಮತ್ತೆ ಎತ್ತಿದ್ದಾರೆ. ಹಾಗಾಗಿ ಹೇಳ್ತಾರಲ್ಲ ಏನಂದ್ರೆ, ಒಂದ್ ವೇಳೆ ಹೊಗೆ ಕಾಣಿಸ್ತಾ ಇದೆ ಅಂತಂದ್ರೆ ಎಲ್ಲಾದ್ರೂ ಸ್ವಲ್ಪ ಬೆಂಕಿ ಅಂತೂ ಇದ್ದೇ ಇರುತ್ತೆ. ಇಲ್ಲ ಸರ್, 19 ಡಿಬೇಟ್ಸ್ ಆಗಿದ್ದು ಪಾರ್ಲಿಮೆಂಟ್ನಲ್ಲಿ. ಡಿಫೆನ್ಸ್ ಮೇಲೆ ಒಂದೂ ಆಗಿರಲಿಲ್ಲ. ಆ 5-6 ವರ್ಷಗಳಲ್ಲಿ 19 ಡಿಬೇಟ್ ಡಿಸ್ಇನ್ವೆಸ್ಟ್ಮೆಂಟ್ ಮೇಲೆ ಆಗ್ತಿತ್ತು. 1,000ಕ್ಕಿಂತನೂ ಹೆಚ್ಚು ಕ್ವಶನ್ ಆನ್ಸರ್ ಪಾರ್ಲಿಮೆಂಟ್ನಲ್ಲಿ ಮಾಡಲಾಗಿತ್ತು. ಆದ್ರೆ ಒಂದು ರೂಲ್ ಇತ್ತು, ಆಪರೇಷನಲ್ ರೂಲ್. ಬೇರೆ ಏನು ಇಶ್ಯೂ ಸಿಗ್ಲಿಲ್ಲ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ನಲ್ಲಿ ಏನು ಸಿಗ್ಲಿಲ್ಲ ಅಂತಂದ್ರೆ ವ್ಯಾಲ್ಯೂಯೇಷನ್ ಸರಿಯಿಲ್ಲ ಅಂತ ಹೇಳೋದು. ಮತ್ತೆ ಅದಾದ್ಮೇಲೆ ಒಂದ್ ವೇಳೆ ಯಾರಾದ್ರೂ ಉತ್ತರ ಕೊಡೋಕೆ ಶುರು ಮಾಡಿದ್ರೆ ಆಗ ಇಲ್ಲ ಸಾಬ್, ಇಲ್ಲ ಡೀಟೇಲ್ ಆಗಿದೆ, ಸ್ವಲ್ಪ ಶಾರ್ಟ್ನಲ್ಲಿ ಅಂತ ಹೇಳೋದು. ಸೊ ನಾವು ಬಯಸ್ತೀವಿ ಏನಂದ್ರೆ, ಈ ವಿಷಯಗಳ ಮೇಲೆ ಮುಕ್ತವಾದ ಡಿಬೇಟ್ ಆಗ್ಲಿ, 10 ಗಂಟೆಗಳ ಕಾಲ ಡಿಬೇಟ್ ಆಗ್ಲಿ. ಮತ್ತೆ ನಿಮ್ಮ ಮಾತು ನೀವೆಲ್ಲಂತೂ ಪಾರ್ಲಿಮೆಂಟಿನ ಬಾಯ್ಕಾಟ್ ಮಾಡ್ಕೊಂಡು ಕೂತಿದ್ದೀರಾ. ಇಲ್ಲ ಸರ್, ಅದು ಬೇರೆ ವಿಷಯ. ಆ ವಿಷಯ ಯಾತಕ್ಕೋಸ್ಕರ ಅಂದ್ರೆ, ನೋಡಿ, ನಾನ್ ನೋಡಿದ್ದೀನಿ ಕಳೆದ ವರ್ಷದಲ್ಲಿ. ನೋಡಿ, ಫ್ರಾಂಕ್ಲಿ ಹೇಳ್ತೀನಿ ನಿಮಗೆ, ಇದು ಪಾರ್ಲಿಮೆಂಟ್ ಮೇಲೆ ಯಾವುದೇ ಆರೋಪ ಅಲ್ಲ. ನನ್ನಂತ ವ್ಯಕ್ತಿಗೆ ಪಾರ್ಲಿಮೆಂಟ್ನಲ್ಲಿ ಈಗ ಹೋಗೋದು ಪೂರ್ತಿಯಾಗಿ ಯಾವುದೇ ರೀತಿ ಅರ್ಥನ ಕೊಡೋದಿಲ್ಲ. ಯಾಕಂದ್ರೆ ಯಾರು ಯಾವ ಮಾತನ್ನು ಕೇಳೋಕೆ ತಯಾರೇ ಇಲ್ಲ. ಮೊದಲು ಈ ವ್ಯಕ್ತಿಗಳು ಅಪೋಸಿಷನ್ನಲ್ಲಿದ್ದಾಗ ಅವರು ಹ್ಯಾಕಲ್ ಮಾಡ್ತಿದ್ರು. ಇವತ್ತಿವರು ಟ್ರೆಜರಿ ಬೆಂಚಸ್ನಲ್ಲಿದ್ರೂ ಕೂಡ ಯಾರನ್ನೂ ಅಪೋಸಿಷನ್ನಲ್ಲಿ ಮಾತಾಡೋದಕ್ಕೆ ಬಿಡಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ, ರಾಜ್ಯಸಭೆದು. ಅದರಲ್ಲಿ ಜಸ್ವಂತ್ ಸಿಂಗ್ ಅವ್ರು ನಿಮಗೆ ಗೊತ್ತಲ್ಲ ಎಷ್ಟು ಮೈಲ್ಡ್ಲಿ ಆಗಿ ಅವ್ರು ಮಾತಾಡ್ತಾರೆ ಅಂತ. ಯಶವಂತ್ ಸಿನ್ಹಾ ಅವ್ರು ಹೇಗೆ ಮಾತಾಡ್ತಾರೆ ಅಂದ್ರೆ ಪೂರ್ತಿಯಾಗಿ ಫ್ಯಾಕ್ಚುಯಲಿ ಮಾತಾಡ್ತಾರೆ ಅವರು. ಇಟ್ ಈಸ್ ಎ ಪ್ಲೆಷರ್ ಟು ಹಿಯರ್ ಹಿಮ್. ಅವ್ರನ್ನ ಮಾತಾಡೋದಕ್ಕೆ ಬಿಡಲ್ಲ. ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಾ, ನೀವು ಟಿವಿನಲ್ಲಿ ಅಪಿಯರ್ ಆಗ್ತೀರಾ, ಮತ್ತೆ ಪಾರ್ಲಿಮೆಂಟಿನ ಬಳಕೆ ಮಾಡಲ್ಲ. ಇಲ್ಲ, ಒಂದ್ ವೇಳೆ ಮಾತಾಡೋದಕ್ಕೆ ಬಿಡಲ್ಲ ಅಂತಂದ್ರೆ ಮತ್ತೆ ಜನರು ನಮ್ಮನ್ನ ಯಾರು ಎಲೆಕ್ಟ್ ಮಾಡಿದಾರೋ ಅವ್ರಗಳಿಗೆ ಎಲ್ಲಾ ಫ್ಯಾಕ್ಟ್ಸ್ ತಲುಪಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತೆ ಇದಕ್ಕೋಸ್ಕರನೇ ನಿಮ್ಮ ಹತ್ರ ಬಂದಿರೋದು. ಎಲ್ರೂ ಬಯಸೋದು ಪಾರ್ಲಿಮೆಂಟ್ ನಡೀಲಿ ಅಂತ. ಆದ್ರೆ ಎಲ್ಲಾ ಫ್ಯಾಕ್ಟ್ಸ್ ಕೊಟ್ಟಾದ ಮೇಲೂ ಕೂಡ ಯಾಕೆ ನಡೀತಾ ಇಲ್ಲ ಅಂತ ನೋಡಿ. ಯಾವಾಗ ಅಗ್ರಿಮೆಂಟ್ ಆಗೋಕೆ ಶುರುವಾಗುತ್ತೋ ಎಲ್ಲೋ ಬೇರೆ ಕಡೆಯಿಂದ ಒಂದು ಸಂದೇಶ ಬಂದ್ಬಿಡುತ್ತೆ, ನೋಡಿ ಅಗ್ರಿಮೆಂಟ್ ಆಗ್ಬಾರ್ದು ಅಂತ. ಆಗ ಅಂಬಿಕಾ ಸೋನಿ ಮತ್ತೆ ನನ್ನ ಸ್ನೇಹಿತ ಸಂಜಯ್ ಬಾರು ಅಂತ ಸ್ಟೇಟ್ಮೆಂಟ್ಸ್ನ ಕೊಟ್ಬಿಡ್ತಾರೆ. ಆಗ ಎಲ್ಲಾ ವಿಷಯಗಳು ಏನ್ ಸರಿ ಹೋಗಿತ್ತೋ ಅದು ಮುರಿದು ಬೀಳುತ್ತೆ. ಆದ್ರೆ ಮೊದಲನೇ ಸಲ ಈ ರೀತಿ ಆಗ್ತಾ ಇದೆ. ವಿರೋಧ ಪಕ್ಷಗಳು ಆರೋಪ ಮಾಡೋದ್ರ ಬದಲಿಗೆ ಸರ್ಕಾರ ಆರೋಪ ಮಾಡ್ತಾ ಇದೆ. ಪ್ರತಿದಿನ ನಿಮ್ಮ ಯಾವ್ದಾದ್ರೂ ಒಬ್ಬ ಮಂತ್ರಿ ಮೇಲೆ ಆರೋಪ ಬರುತ್ತೆ.
ಮೊದಲ ಸಲಾನೇ ಆಗಿದೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ, ಬಹುಶಃ ಪ್ರಪಂಚದಲ್ಲಿ. ಏನಂದ್ರೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಮೇಲೆ 420 ಕೇಸ್ ಯಾವುದೇ ಪೊಲಿಟಿಕಲ್ ಅಪೋನೆಂಟ್ ಹಾಕಿಲ್ಲ. ಅದು ಅವರ ಸರ್ಕಾರದ ಆರೋಪಗಳಾಗಿದ್ವು. ಬಹುಶಃ ದೇವೇಗೌಡ ಅವರ ಸರ್ಕಾರದ ಮೇಲೆ ಈ ಫಾರ್ಡರ್ ಸ್ಕ್ಯಾಮ್ ಶುರುವಾಗಿತ್ತು. ಆಗಿನ ಆರೋಪಗಳಾಗಿವೆ, ಇನ್ವೆಸ್ಟಿಗೇಷನ್ಸ್ ಆವಾಗಿದೆ, ಕೋರ್ಟು ಚಾರ್ಜ್ ಫ್ರೇಮ್ ಮಾಡಿದೆ. ಮತ್ತೆ ಇದೇ ತರ ಯಾವಾಗ ಒಂದು ಫಾಲ್ಟ್ ಸ್ಯೂಟ್ ಹಿಡಿಯಲಾಗುತ್ತೆ ಗುಜರಾತ್ನಲ್ಲಿ, ನನ್ನ ಕಾರ್ ಹೊಡೆದಾಕಿದ್ರು ಅಂತ, ಅಥವಾ ಸುಪ್ರೀಂ ಕೋರ್ಟ್ನ ಇಷ್ಟೊಂದು ಸ್ಟ್ರಾಂಗ್ ಸ್ಟ್ರಕ್ಚರ್ಸ್ ಬರುತ್ತೆ ಜಾರ್ಖಂಡ್ನ ಬಗ್ಗೆ ಇದನ್ನ ಮಾಡಿದವ್ರ ಕಡೆಯಿಂದ, ಆಗ ಸುಪ್ರೀಂ ಕೋರ್ಟ್ನ ಅಷ್ಟೊಂದು ಸ್ಟ್ರಾಂಗ್ ಸ್ಟ್ರಕ್ಚರ್ಸ್ ಬರುತ್ತೆ. ಏನಂದ್ರೆ ಈ ಕೇಸ್ನ ಹೇಗೆ ಮುಚ್ಚಾಕಿದ್ರು ಅಂತ, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ದು ಒಬ್ಬ ಮಿನಿಸ್ಟರ್ನ ವಿರುದ್ಧ ಅಲ್ಲ, ಅದೆಲ್ಲದರಿಂದ ಡೈವರ್ಟ್ ಮಾಡೋದಕ್ಕೆ ಇದೊಂದು ಟೆಕ್ನಿಕ್ ಆಗಿದೆ. ಏನಂದ್ರೆ ದಿನ ಯಾರಾದ್ರೂ ಒಬ್ರ ಅಗೇನ್ಸ್ಟ್ ಈ ತರದ ವಿಷಯಗಳನ್ನ ಹರಿಬಿಟ್ಬಿಡೋದು. ಚಿದಂಬರಂ ಸಾಬ್ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಲಾಲು ಯಾದವ್ ಜಾರ್ಜ್ ಫರ್ನಾಂಡಿಸ್ ಮೇಲೆ ಆರೋಪ ಮಾಡ್ತಾರೆ, ಜಾರ್ಜ್ ಫರ್ನಾಂಡಿಸ್ ನಿತೀಶ್ ಕುಮಾರ್ ಲಾಲು ಮೇಲೆ ಆರೋಪ ಮಾಡ್ತಾರೆ. ಆರೋಪ ಪ್ರತ್ಯಾರೋಪದ ಒಂದು ಸರಣಿ ನಡೀತಾ ಇದೆ. ಜನತೆಗೆ ಅರ್ಥ ಮಾಡ್ಕೊಳ್ಳದೆ ತುಂಬಾ ಕಷ್ಟ ಆಗ್ತಾ ಇದೆ, ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅಂತ. ಈ ವಿಷಯಗಳು ಎಲ್ಲಿವರೆಗೂ ನಡೀತಾನೆ ಇರುತ್ತೆ ಅಂತಂದ್ರೆ, ಮೀಡಿಯಾ ಯಾರ್ದಾದ್ರೂ ಅಲಿಗೇಷನ್ನ ಬ್ರಾಡ್ಕಾಸ್ಟ್ ಮಾಡ್ತಾನೆ ಇರ್ತಾರಲ್ಲ ಅಲ್ಲಿವರೆಗೂ. ಮತ್ತೆ ಯಾವತ್ತೂ ಕೂಡ ಯಾರದೇ ಅಲಿಗೇಷನ್ ಎಕ್ಸಾಮಿನ್ ಮಾಡಲ್ಲ. ಅರುಣ್ಜಿ, ಜಗಳ ಇದೆ ಆಡಳಿತ ಪಕ್ಷದ್ದು ಮತ್ತೆ ವಿರೋಧ ಪಕ್ಷದ್ದು, ಆದ್ರೆ ಎಲ್ಲಾ ಜವಾಬ್ದಾರಿಯನ್ನ ನೀವು ಮೀಡಿಯಾ ಮೇಲೆ ಹಾಕ್ಬಿಟ್ರಿ. ಇಲ್ಲ ಸರ್, ಇಲ್ಲ 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 ಇಲ್ಲ. ನನ್ನ ಅಭಿಪ್ರಾಯ ಏನು ಅಂದ್ರೆ, ನಿಮ್ಮ ಮಾತು ಖಂಡಿತ ಸರಿಯಾಗಿದೆ. ನಾನು ನಿಮ್ಮ ಮೇಲೆ ಜವಾಬ್ದಾರಿಯನ್ನ ಹಾಕ್ತಾ ಇಲ್ಲ. ನಾನು ನಿಮ್ಮ ಮೇಲೆ ಈ ವಿಷಯನ ಬ್ರೇಕ್ ಮಾಡೋದಕ್ಕೆ ಏನೊಂದು ಅಪರ್ಚುನಿಟಿ ಅಂತ ಇದೆ. ಇದು ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಲ್ಲ, CBI ಎನ್ಕ್ವೈರಿಗೆ ಯಾಕೆ ವೆಯ್ಟ್ ಮಾಡಬೇಕು? ನೀವು ಎನ್ಕ್ವೈರಿ ಶುರು ಮಾಡಿ, ಜನರಿಗೆ ಹೇಳಿ ಯಾವುದು ಸತ್ಯ ಅಂತ. ನಾನ್ ಹೇಳ್ತಿದ್ದೀನಿ ಅಂತ ಹೋಗ್ಬೇಡಿ, ಚಿದಂಬರಂ ಅವ್ರು ಹೇಳ್ತಾರೆ ಅಂತ ಹೋಗ್ಬೇಡಿ. ನಿಮ್ಮ ಕರ್ತವ್ಯ ಅದು, ನಿಮ್ಮ ಅಪರ್ಚುನಿಟಿ ಅದು, ನಮ್ಮೆಲ್ಲರ ಕರ್ತವ್ಯನೂ ಹೌದು. ನಾವು ಅದರ ಆಳಕ್ಕೆ ಹೋಗ್ಬೇಕು, ಆಗ ಈ ವಿಷಯ ಮುಗಿಯುತ್ತೆ. ಇಲ್ಲ ಅಂದ್ರೆ ಹೀಗೆ ನಡೀತಾನೆ ಇರುತ್ತೆ, ಮತ್ತೆ ಅದರ ಫಲಿತಾಂಶ ಒಂದೇ ಆಗಿರುತ್ತೆ. ಏನಂದ್ರೆ ಯಾವುದೇ ಹಾನೆಸ್ಟ್ ಆಫೀಸರ್ ಡಿಸಿಷನ್ಸ್ನ ತಗೊಳಕ್ಕಾಗಲ್ಲ. ನಾನ್ ನಿಮ್ಗೆ ಇಂಡಿಯಾ ಟಿವಿ ಕಡೆಯಿಂದ ಒಂದು ಮಾತು ಕೊಡ್ತೀನಿ. ಏನಂದ್ರೆ, ನಾವು ಪ್ರತಿಯೊಂದು ಅಂಥ ಆರೋಪದ ಆಳಕ್ಕೆ ಹೋಗ್ತೀವಿ. ನಿಮ್ಮ ಮೇಲೂ ನಂಬಿಕೆ ಇಡಲ್ಲ, ಸರ್ಕಾರದ ಮೇಲೂ ನಂಬಿಕೆ ಇಡಲ್ಲ. ವಂಡರ್ಫುಲ್. ನಾನ್ ನಿಮ್ ಜೊತೆ ಆಗ ಕೆಲಸಗಾರನಾಗಿರ್ತೀನಿ. ಇನ್ ದ ಸೆನ್ಸ್ ಏನಂದ್ರೆ, ನೀವು ಯಾವತ್ತಾದ್ರೂ ಯಾವುದೇ ಅಂತ ಫ್ಯಾಕ್ಟ್ಸ್ ಇರಲಿ, ಉದಾಹರಣೆಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಇತ್ತೀಚೆಗೆ ಇನ್ವೆಸ್ಟಿಗೇಟ್ ಮಾಡುತ್ತೆ, ನೀವು ಇದ್ರಲ್ಲಿ ಹೆಸರುವಾಸಿಯಾಗಿದ್ದೀರಾ. ಯಾವುದೇ ಅಂತ ಫ್ಯಾಕ್ಟ್ಸ್ನ ಎಕ್ಸ್ಕವೇಟ್ ಮಾಡೋದಕ್ಕೆ ಏನಾದ್ರೂ ಅಸಿಸ್ಟೆನ್ಸ್ ನನ್ಗೆ ಕೊಡಕ್ಕಾಗತ್ತೆ ಅಂತಂದ್ರೆ, ನಾನ್ ನಿಮಗೆ ಮಾತು ಕೊಡ್ತೀನಿ, ನಾನು ಅಸಿಸ್ಟ್ ಮಾಡ್ತೀನಿ.